ರಾಜ್ಯ ಬಿಜೆಪಿ ಆಂತರಿಕ ಕಿತ್ತಾಟ ತಾರಕಕ್ಕಿರುವ ಹೊತ್ತಲ್ಲಿ ಬಿಜೆಪಿ ಹೈಕಮಾಂಡ್ ಈಗ ಎಂಟ್ರಿ ಕೊಟ್ಟಿದೆ. ಮುಂದಿನ ರಾಜ್ಯಾಧ್ಯಕ್ಷ ಆಯ್ಕೆ ಸಂಬಂಧ ಸಂಸದರು ಶಾಸಕರ ಅಭಿಪ್ರಾಯವನ್ನು ರಾಜ್ಯ ಬಿಜೆಪಿ ಉಸ್ತುವಾರಿ ಸಂಗ್ರಹಿಸಿದ್ದಾರೆ. ಈ ಕಡೆಗೆ ಒಂದಿಷ್ಟು ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸಾಲೇನೋ ದೂರು ಬಂದಿದ್ದಾವಂತೆ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರನ್ನೇ ಮುಂದುವರಿಸುವಂತೆ ಕೆಲವರು ಒತ್ತಾಯ ಮಾಡಿದರಂತೆ. ಯತ್ನಾಳ್ ರಮೇಶ್ ಜಾರಕಿಹೊಳಿ ವಿರುದ್ಧ ಆರೋಪ ಪಟ್ಟಿ ಎಲ್ಲ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಮತ್ತೊಂದೆಡೆಗೆ ಸಮಸ್ಯೆಗಳೆಲ್ಲ ವಿಜೇಂದ್ರನೇ ಕಾರಣ ಅಂತ ರೆಬಲ್ ಶಾಸಕರ ಆರೋಪ ಅವರೆಂದಿನಂತೆ. ಗುಪ್ತ ಮತದಾನಕ್ಕೆ ಅವಕಾಶ ಕೇಳಿದ್ದಾರೆ. ಆದರೆ ವಿಜೇಂದ್ರ ಬಣ ಆಕ್ಷೇಪ ಎತ್ತಿದೆ. ಸಹಮತದಿಂದ ಅಧ್ಯಕ್ಷರ ಆಯ್ಕೆ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. 65 ಶಾಸಕರ ಪೈಕಿ ಬರೀ 42 ಮಂದಿ ಅಷ್ಟೇ ಸಭೆಗೆ ಹಾಜರಾಗಿದ್ರು. 25ಕ್ಕೂ ಹೆಚ್ಚು ಶಾಸಕರು ನಾವು ಯಾರ ಪರವಾಗಿಲ್ಲ, ಪಕ್ಷದ ಪರವಾಗಿ ಅಂತ ಅವರು. ಇದಕ್ಕೂ ಮುನ್ನ ಪ್ರತ್ಯೇಕ ಸಭೆ ನಡೆಸಿದಂತ ವಿಜೇಂದ್ರ ಬಣ ಉಸ್ತುವಾರಿಗಳನ್ನ ಭೇಟಿ ಮಾಡಿತ್ತು. ಈ ಮಧ್ಯೆ ಇಂದಿನ ಸಭೆಗಳಲ್ಲಿ ಗೈರಾಗಿದ್ದ ಶಾಸಕ ಸುನೀಲ್ ಕುಮಾರ್ ಪಕ್ಷದ ಹುದ್ದೆ ಬೇಡ ಅನ್ನೋ ನಿರ್ಧಾರಕ್ಕೂ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೂ ಯಾವುದೇ ಸಂಬಂಧ ಇಲ್ಲ ಅಂತಂದಿದ್ದಾರೆ. ಪ್ರೆಸಿಡೆಂಟ್ ಬಗ್ಗೆ ಅದು ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಅವ್ರು ಬರ್ತಾರೆ. ಅದು ಚುನಾವಣೆ ಆಗ್ಬೇಕಾ, ಚುನಾವಣೆ ಆಗ್ಬಾರ್ದಾ, ಸರ್ವಸಮ್ಮತ ಆಗ್ಬೇಕಾ, ಎಲ್ಲವನ್ನ ತೀರ್ಮಾನ ಮಾಡೋ ಅಧಿಕಾರ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಇರ್ತದೆ. ತಮ್ಮ ಹೆಸರು ಸಹ ಕೇಳಿ ಬರ್ತಾ ಇದೆ. ನೋಡ್ರಿ, ಅದು ಚರ್ಚೆನೇ ಇಲ್ಲ. ಈಗ ಏನೇ ಇರೋದು ಸಂಘಟನಾ ಪರ್ವದ ಚರ್ಚೆ ಐತಿ. ಅದ್ರ ಬಗ್ಗೆ ನಾವೆಲ್ಲ ಕೆಲಸ ಮಾಡೋದೈತಿ. ಅದನ್ನ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಅದನ್ನ ಹೈಕಮಾಂಡ್ದವ್ರು ಏನಿದೆ ಅದನ್ನ ಡಿಸಿಷನ್ ಮಾಡ್ತಾರಲ್ಲ, ಅದನ್ನೆಲ್ಲ ಮಾತಾಡೋದಲ್ಲ. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯಣ್ಣವ್ರ ನೇತೃತ್ವದಲ್ಲಿ ನಾವೆಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ರಾಜ್ಯಾಧ್ಯಕ್ಷರ ಏನೇನು ನಮ್ಮ ಕೆಲಸ ಕೊಟ್ಟಿದ್ದಾರೆ, ಅನೇಕ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಕೂಡ ಕೆಲವು ಜನ ಬೇರೆ ಬೇರೆ ವಿಷಯಗಳಲ್ಲಿ ರಾಜ್ಯದಲ್ಲಿ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಾಧಾಮೋಹನ್ ಅಗರ್ವಾಲ್ ಜಿ ಅವರಿಗೆ ಹೇಳಿದವ್ರು ನಿಮ್ಮನ್ನೇ ಉಚ್ಚಾಟನೆ ಮಾಡಬೇಕು ಪಾರ್ಟಿಯಿಂದ. ಸಮಯ ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನ ಹೇಳಿ ಆ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಈ ಜವಾಬ್ದಾರಿಯನ್ನು ಮುಕ್ತಗೊಳಿಸಬೇಕು ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತ ಆಗಲಿ, ಯಾವುದೇ ರೀತಿಯಾದಂಥ ಬಂಡಾಯ ಆಗಲಿ, ಯಾವುದೇ ರೀತಿಯ ಬಣ ರಾಜಕಾರಣಗಳಿಲ್ಲ. ನಾನು ನನ್ನ ನಿರೀಕ್ಷೆಯಂತೆ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿದೆ. ಇದಕ್ಕೂ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಇದಕ್ಕೂ ರಾಜ್ಯಾಧ್ಯಕ್ಷರ ಉಳಿದಂತೆ ನಡೀತಾ ಇರುವ ಸರಿದಂತರ ಹಾವು ಸಾಯಬೇಕು, ಕೋಲು ಮುರಿಬಾರ್ದು ಅನ್ನೋ ಲೆಕ್ಕನೇ. ಈಗ ಅಲ್ಲಿ ಯಾರೋ ಹೇಳ್ತಿದ್ದಲ್ಲ, ಅವ್ರ ಹೆಸರು ಕೇಳಕ್ಕೆ ನಮಗೂ ನಿಮ್ಮ ಪಕ್ಷದ ಹೆಸರು ಕೇಳಕ್ಕೆ ಅಸಹ್ಯ ಆಗ್ತಿದೆ. ಎದುರುಗಡೆ ಬಂದರೆ ಥೂ ಅಂತ ಉಗಿಬೋದು. ನೀವು ಯಾರು ಬರ್ತಿಲ್ವೇ? ಬಂದರೂ ಉಗಿಬೋದು. ಉಗಿದ್ಬಿಟ್ಟು ನಾನೇ ಟವಲ್ಲೂ ಕೊಡ್ತೀನಿ. ಖರ್ಚೀಪ್ ಇಟ್ಕೊಂಡಿರ್ತೀನಿ, ಒಂದು 50-100 ಒಬ್ಬೊಬ್ರಿಗೆ ಹಾಕ್ಕೊಡ್ತೀನಿ. ಒರೆಸ್ಕೊಂಡು ಹೋಗಿಬೇಕಿದ್ರೆ. ಲಜ್ಗೆಟ್ಟವ್ರುಗಳು ನೀವು. ಯಾರು? ರಾಜ್ಯ ಬಿಜೆಪಿ. ಮೋದಿ ಹೆಸರಿನಲ್ಲಿ ಅನ್ನ ತಿನ್ನುವಂತಹ ಬಂಡ ಗಿರಾಕಿಗಳು ನೀವು. ರಾಷ್ಟ್ರೀಯತೆ ಎಂಬ ಒಂದು ರಕ್ಷಣಾ ಕವಚವನ್ನು ಇಟ್ಟುಕೊಂಡು ರಾಜ್ಯದ ಜನರನ್ನು ಭಯಂಕರ ಪೆದ್ದರು ಮತ್ತು ಮೂರ್ಖರು, ಇವರನ್ನು ನಾವು ಹೇಗೆ ಬೇಕಾದರೂ ನಡೆಸ್ಕೋತೀವಿ, ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಹೆಸರಿನಲ್ಲಿ ಅಂತ ಬಂದಿರುವಂತಹ ದುರುಳರು, ದುಷ್ಟರು, ದರೋಡೆಕೋರರು ನೀವು. ಪ್ರಜಾಪ್ರಭುತ್ವವಾಗಿ ದರೋಡೆಕೋರರು ಅಂದರೆ ಬ್ಯಾಂಕ್ ದರೋಡೆ ಮಾಡ್ತಾರಲ್ಲ, ಆ ಟೈಪ್ ಅಲ್ಲ. ಅದು ಅಧಿಕಾರ ಬಂದಾಗ ಮಾಡ್ಕೋತಾರೆ ಅವ್ರವ್ರಿಗೆ ಬೇಕಾದವರು. ನೀವು ಅದೇನೆ. ಇಂತಹ ದುರುಳರು, ದುಷ್ಟರು ಮತ್ತು ಮೇಲ್ನೋಟಕ್ಕೆ ಒಂದು ದೊಡ್ಡ ಶಿಸ್ತಿನ ಪಕ್ಷ ಅಂತ ಹೇಳಿಕೊಂಡು ಓಡಾಡುವಂತಹ ಬಣ್ಣ ಬದಲಿಸುವ ಗೋಸಂಬೆಗಳು ನೀವು. ನಿಮ್ಮ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಿದ್ವಿ? ನಮಗೆ ಅಸಹ್ಯ ಆಗಬಾರ್ದ? ನಮಗೆ ಅಂದರೆ ನನಗಲ್ಲ, ನಿಮ್ಮನ್ನು ನಂಬಿರೋ ರಾಜ್ಯದ ಜನತೆಗೆ. ಮಾನ ಮರ್ಯಾದೆ ಲಜ್ಜೆ ಇಲ್ಲದೆ ಇರೋ ಪಕ್ಷದ ನಾಯಕರು ಏನು ಮಾತಾಡ್ತೀರಿ? ಚುನಾವಣೆ ನಡೆದ್ರೂ ಈ ಗೊಂದಲ ಮುಖ್ಯ ಅಲ್ವೇನೋ? ಚುನಾವಣೆ ನಡೆಯುತ್ತೋ ಬಿಡುತ್ತೋ ಬೇರೆ ವಿಚಾರ. ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು, ಬೇಕಾದ್ರೆ ಮಾಡ್ಕೊಳ್ಳಿ, ಸಾಕಾರ ಬಿಟ್ಕೊಳ್ಳಿ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಈಸ್ ದಿಸ್ ದ ವೇ ಎ ಪಾರ್ಟಿ ಟು ರನ್? ದ್ಯಾಟ್ಸ್ ದ ಪಾಯಿಂಟ್. ಇದರಲ್ಲಿ ಹಾಗಾದರೆ ಅಪರಾಧಿ ಯಾರು? ಯತ್ನಾಳ ಅಲ್ಲ, ಜಾರಕಿಹೊಳಿನ ಅಲ್ಲ, ವಿಜಯೇಂದ್ರನ ಅಲ್ಲ, ಯಾರು ಅಲ್ವಾ? ಅಲ್ಲ, ಹೈಕಮಾಂಡ್. ಐದರ್ ಇಟ್ ಇಸ್ ನರೇಂದ್ರ ಮೋದಿ ಆರ್ ಅಮಿತ್ ಶಾ ಆರ್ ನಡ್ಡಾ. ಅವರೇ ಜವಾಬ್ದಾರಿ. ಯಾರೋ 3 ಜನದಲ್ಲಿ ನೀವು ಒಬ್ಬರು ಅಪರಾಧಿ. ಅದರಲ್ಲಿ ಈಗ ನೀವೇ ಅಪರಾಧಿಗಳು. ಕಾರಣ ಆಯ್ಕೆ ಮಾಡಿದ್ದಕ್ಕೆ. ಕರ್ನಾಟಕಕ್ಕೆ ರಾಜಕೀಯವಾಗಿ ಪಕ್ಷದ ವಿಚಾರದಲ್ಲಿ ಧೋಕಾ ಮಾಡಿದವರು 3 ಜನದಲ್ಲಿ ಯಾರು ಅಂದರೆ ನೀವು 3 ಜನದಲ್ಲಿ ಯಾರೋ ಒಬ್ಬರು. ಅಷ್ಟು ಮಾತ್ರ ಹೇಳಬಲ್ಲೆ. ನೀವೇ. ಯಾಕಂದ್ರೆ ನಿಮ್ಮ ಮುಖವನ್ನೇ ನಮಗೆ ತೋರಿಸಿದ್ದು ಚುನಾವಣೆಯಲ್ಲಿ. ಲಜ್ಜಿಗೆಟ್ಟವರಾದ್ರೆ ನೀವು ಇನ್ನೊಂದ್ಸರಿ ನಮ್ಮ ಮುಖ ತೋರಿಸ್ಬಾರ್ದಂಗಾರ ಬಂದ್ಬಿಟ್ಟು. ನಿಮ್ಮ ಮುಖ ತೋರಿಸಿ ಓಟ್ ಕೇಳ್ತೀರಿ. ಇಲ್ಲಿ ನಡೀತಿರೋದನ್ನ ರಿಪೇರಿ ಮಾಡದಿದ್ರೆ ನಿಮ್ಮ ಮುಖ ಯಾಕೆ ತೋರಿಸ್ತೀರಿ ಬಂದು? ನಿಮಗೆ ನಾಚಿಕೆ ಇಲ್ವಾ? ಮನ ಮರ್ಯಾದೆ ಇಲ್ವಾ ನಿಮ್ಗೆ? ಹಂಗಾರೆ ನೀವ್ಯಾಕೆ ತೋರಿಸ್ತೀರಿ? ಪಂಚಾಯತಿಗೂ ಬರ್ತೀರಿ ಕೈ ಎಳ್ಳಾಡಿಸ್ಕೊಂಡು. ಯಾಕೆ ಬರ್ತೀರಿ? ಅದನ್ನು ಕೇಳಬೇಕು ಜನ.
ಕೇಳದೇ ಇರೋದ್ರಿಂದಾನೇ ಈ ಲಜ್ಗೆಟ್ಟು ಪಕ್ಷ ಹಿಂಗಾಗಿರೋದು ರಾಜ್ಯದಲ್ಲಿ. ಎಸ್